ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ತಿಂಗಳ ಸ್ಯಾಲರಿ ಇದೆ 15,000. ಬೆಳಿಗ್ಗೆ ಬೇಗ ಎದ್ದು ಆಫೀಸ್ ಹೋಗಿ 9 ಗಂಟೆ ಕೆಲಸ ಮಾಡಬೇಕು. ಮತ್ತೆ ತಿಂಗಳ ಕೊನೆಯಲ್ಲಿ ಕಷ್ಟಪಟ್ಟು 1000ದಿಂದ 2,000 ರೂಪಾಯಿಯ ಉಳಿತಾಯ ಆಗ್ತಾ ಇರುತ್ತೆ. ಹೀಗಿರುವಾಗ ಇನ್ನೊಂದು ಕಡೆಗೆ ಗೆಳೆಯರು ಗೋವಾ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಐಫೋನ್ ತಗೊಳ್ತಾ ಇದ್ದಾರೆ. ಹೀಗಿರುವಾಗ ಉಳಿತಾಯ ಅಂತೂ ದೂರದ ಮಾತಾಯ್ತು, ಬದುಕೋದು ಕಷ್ಟ ಆಗ್ತಾ ಇದೆ ಎಂದು ಅನ್ಸುತ್ತೆ. ಆಗ ನಿಮ್ಮ ಗೆಳೆಯ ಬಂದು ನೀನು ಕೂಡ ಕೋಟ್ಯಾಧಿಪತಿ ಆಗ್ಬೋದು ಎಂದು ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? 99% ಜನ ನಗಾಡ್ತಾರೆ. ಇಷ್ಟೇ ಹಣದಲ್ಲಿ ಬದುಕೋದು ಕಷ್ಟ, ಕೋಟ್ಯಾಧಿಪತಿ ಆಗುವುದನ್ನ ಇಮ್ಯಾಜಿನ್ ಮಾಡಲು ಆಗೋದಿಲ್ಲ ಅನ್ಕೊಳ್ತೀರಾ? ನೋಡಿ, ಇದೇ ಯೋಚನೆ ಲಕ್ಷಾಂತರ ಮಿಡಿಲ್ ಕ್ಲಾಸ್ ಜನರನ್ನ ಆರ್ಡಿನರಿಯನ್ನಾಗಿ ಮಾಡಿದೆ. ಇನ್ನೊಂದು ಕಡೆಗೆ ಕೆಲವೊಬ್ರು ಇದೇ 15,000 ರೂಪಾಯಿಯಿಂದ ಪ್ರಾರಂಭ ಮಾಡಿ 1 ಕೋಟಿ ರೂಪಾಯಿಯ ವೆಲ್ತ್ ನಿರ್ಮಾಣ ಮಾಡಿದ್ದಾರೆ, ಯಾವುದೇ ಜಾಕ್ಪಾಟ್ ಅಥವಾ ಲಾಟರಿ ಗೆಲ್ಲದೆ. ಮತ್ತೆ ಇಂತಹದೇ ಟೀಕೆಗಳನ್ನ ರಮೇಶ್ ಬಾಬು, ಒಬ್ಬ ಆರ್ಡಿನರಿ ಬಾರ್ಬರ್, ಅವರಿಗೂ ಹೇಳಿದ್ರು. ಆಗ ಅವರ ಸ್ಯಾಲರಿ ಕೇವಲ 10,000 ಆಗಿತ್ತು. ಮತ್ತೆ ಇವತ್ತು ಅದೇ ವ್ಯಕ್ತಿಯ ವೆಲ್ತ್ 100 ಕೋಟಿ ರೂಪಾಯಿ ಆಗಿದೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಸ್ಯಾಲರಿ ಇಂಪಾರ್ಟೆಂಟ್ ಆಗಿದೆನಾ? ಸ್ಟ್ರಾಟರ್ಜಿ ಉತ್ತರ ಇದೆ, ಕೋಟ್ಯಾಧಿಪತಿ ಸ್ಯಾಲರಿಯಿಂದ ಅಲ್ಲ, ಬದಲಾಗಿ ಕೋಟ್ಯಾಧಿಪತಿ ಆಗ್ತಾರೆ ಯೋಜನೆ, ಡಿಸಿಪ್ಲಿನ್ ಮತ್ತೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ನಿಂದ. ಅದಕ್ಕೆ ನಾನು ನಿಮಗೆ ಒಂದು 5 ಸ್ಟೆಪ್ ಮಾಸ್ಟರ್ ಪ್ಲಾನ್ ನ ಹೇಳ್ತೀನಿ. ಒಂದ್ ವೇಳೆ ನೀವು ಇದನ್ನ ಸರಿಯಾಗಿ ಫಾಲೋ ಮಾಡಿದ್ದಲ್ಲಿ ಇವತ್ತು ನಿಮ್ಮ ಸ್ಯಾಲರಿ ಅದೆಷ್ಟೇ ಕಡಿಮೆ ಆಗಿರಲಿ, ನಾಳೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಸ್ಟೆಪ್ ನಂಬರ್ 1, ಮೈಂಡ್ ಸೆಟ್ ರೀಸೆಟ್. ಯೋಚನೆ ಬದಲಿಸಿ, ಆವಾಗಲೇ ಆಟ ಬದಲಾಗುತ್ತೆ. ಹಾಗಿದ್ರೆ ನಾನು ನಿಮ್ಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನಿಜವಾಗ್ಲೂ ನಂಬ್ತೀರಾ 15,000 ಇರುವ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ಬಹುದು ಅಂತ? ಈಗ ನಿಮ್ಮ ಅಂತರಾಳದಿಂದ ಇಲ್ಲ ಅನ್ನೋ ಉತ್ತರ ಬರ್ತಾ ಇದ್ರೆ ನೀವು ಯಾವತ್ತೂ ಕೋಟ್ಯಾಧಿಪತಿ ಆಗೋದಿಲ್ಲ, ಮತ್ತೆ ಗೇಮ್ ಅಲ್ಲೇ ಮುಕ್ತಾಯ ಆಗಿರುತ್ತೆ. ಏಕೆಂದ್ರೆ ಕೋಟ್ಯಾಧಿಪತಿ ಆಗುವ ದಾರಿ MBA ಡಿಗ್ರಿ ಅಥವಾ ಜಾಸ್ತಿ ಸಂಬಳದಿಂದ ಪ್ರಾರಂಭ ಆಗೋದಿಲ್ಲ, ಬದಲಾಗಿ ಸರಿಯಾದ ಯೋಚನೆಯಿಂದ ಪ್ರಾರಂಭ ಆಗುತ್ತೆ. ವೈಜ್ಞಾನಿಕವಾಗಿ ಹೇಳುವುದು ಆದರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ 20 ವರ್ಷದ ರಿಸರ್ಚ್ ಹೇಳುತ್ತೆ, ನಿಮ್ಮ ಇನ್ಕಮ್ಗಿಂತಲೂ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮನಿ ಮೈಂಡ್ ಸೆಟ್. ಅಂದ್ರೆ ಹಣದ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ ಅನ್ನೋದು. ಮತ್ತೆ ಈ ಮಾತು ನಿಜ ಆಗುತ್ತೆ ಈ ಒಂದು ಎಕ್ಸಾಂಪಲ್ ನಿಂದ. ಮೊದಲೇ ಹೇಳಿರುವ ಹಾಗೆ ರಮೇಶ್ ಬಾಬು ಇವರು 10 ರೂಪಾಯಿಯಲ್ಲಿ ಹೇರ್ ಕಟ್ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಇವತ್ತು 100 ಕೋಟಿ ರೂಪಾಯಿಯ ವೆಲ್ತ್ ನ ಲಕ್ಸರಿ ಕಾರ್ ಸರ್ವಿಸ್ ನೀಡ್ತಾರೆ. ನಂಬರ್ 2, ಕಲ್ಪನಾ ಸರೋಜ್ ಪ್ರತಿದಿನ 10 ರೂಪಾಯಿ ಸಂಪಾದನೆ ಮಾಡ್ತಾ ಇರುವ ಮಹಿಳೆ ಇವತ್ತು ಕಮಾನಿ ಟ್ಯೂಬ್ಸ್ ನ ಮಾಲೀಕರು ಆಗಿದ್ದಾರೆ. ಇವತ್ತು ಅವರ ನೆಟ್ವರ್ತ್ ಇದೆ 10 ಕೋಟಿ ರೂಪಾಯಿ. ಇವರಲ್ಲಿ ಯಾರು ಬಾರ್ನ್ ರಿಚ್ ಆಗಿರಲಿಲ್ಲ, ಇವರಲ್ಲಿ ಯಾರಿಗೂ ಇಂಗ್ಲಿಷ್ ಬರ್ತಾ ಇರಲಿಲ್ಲ, ಇವರೆಲ್ಲರಿಗೂ ಕಡಿಮೆ ಸ್ಯಾಲರಿ ಬರ್ತಾ ಇತ್ತು. ಆದ್ರೆ ಇವರೆಲ್ಲರಲ್ಲಿ ಒಂದೇ ಕಾಮನ್ ವಿಷಯ ಇತ್ತು, ಅದುವೇ ಇವರ ಯೋಜನೆ, ಅದು ದೊಡ್ಡದಾಗಿತ್ತು. ಹಾಗಿದ್ರೆ ಈಗ ನಮ್ಮ ಯೋಜನೆ ದೊಡ್ಡದಾಗಿರ್ಬೇಕು ಅನ್ನೋದು ಗೊತ್ತಾಯ್ತು, ಆದ್ರೆ ನಮಗೆ ಪ್ರಾರಂಭ ಎಲ್ಲಿಂದ ಮಾಡಲಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕೆಲವೊಂದು ಆಕ್ಷನ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ. 1, ನೋಟ್ಬುಕ್ ಓಪನ್ ಮಾಡಿ ಮತ್ತೆ ಬರೆಯಿರಿ, ನಾನು 15,000 ಸಂಪಾದನೆ ಮಾಡ್ತೀನಿ, ಆದ್ರೆ ಮುಂದಿನ 10 ವರ್ಷದಲ್ಲಿ 1 ಕೋಟಿ ರೂಪಾಯಿಯ ವೆಲ್ತ್ ನಿರ್ಮಾಣ ಮಾಡುವೆ. 2, ಕೆಳಗೆ ನಿಮ್ಮ ಹೆಸರು ಮತ್ತೆ ದಿನಾಂಕ ಬರೆದು ಸೈನ್ ಮಾಡಿ. ಅಂದ ಹಾಗೆ ಇದು ತಮಾಷೆ ಅಲ್ಲ, ಬದಲಾಗಿ ಇದು ನಿಮ್ಮ ಮೊದಲ ಸೈಕಾಲಜಿಕಲ್ ಕಾಂಟ್ರಾಕ್ಟ್ ಆಗಿದೆ, ತಮ್ಮನ್ನ ತಮಗೆ ಭವಿಷ್ಯದಲ್ಲಿ ಕೋಟ್ಯಾಧಿಪತಿ ಅನ್ನಾಗಿ ನೋಡುವುದು. 3, ಪ್ರತಿ ಸಲ ಸ್ಯಾಲರಿ ಕಡಿಮೆ ಅನ್ಸಿದ್ರೆ ಅಥವಾ ಮೋಟಿವೇಶನ್ ಕಡಿಮೆ ಆದ್ರೆ ಆ ನೋಟ್ಬುಕ್ ಮತ್ತೆ ಒಂದ್ಸಲ ಓದಿ. ನೆನಪಿರ್ಲಿ, 10 ಲಕ್ಷ ಸಂಪಾದನೆ ಮಾಡುವ ವ್ಯಕ್ತಿ ಸಣ್ಣ ಯೋಜನೆ ಹೊಂದಿದರೆ ಆತ ಚಿಕ್ಕವನೇ ಆಗಿರ್ತಾನೆ, ಆದ್ರೆ 15,000 ಸಂಪಾದನೆ ಮಾಡುವ ವ್ಯಕ್ತಿ ದೊಡ್ಡ ಯೋಜನೆ ಹೊಂದಿದರೆ ಆತನ ಹಣೆ ಬರಹ ಬದಲಾಗುವುದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಸ್ಟೆಪ್ ನಂಬರ್ 2, ಸೇವಿಂಗ್ಸ್ ಸ್ಟ್ರಾಟರ್ಜಿ. 15,000 ಸಂಪಾದನೆ ಮಾಡಿದ್ರು ಹಣ ಉಳಿತಾಯ ಮಾಡಿ. ಈಗ ಮೈಂಡ್ ಸೆಟ್ ಕ್ಲಿಯರ್ ಆಗಿದೆ, ಆದ್ರೆ ಹಣ ಹೇಗೆ ಉಳಿತಾಯ ಮಾಡಲಿ ಅನ್ನೋ ಪ್ರಶ್ನೆ ಕಾಡುತ್ತೆ. ಏಕೆಂದ್ರೆ 15,000ದಲ್ಲಿ ರೆಂಟ್, ಊಟ, ಟ್ರಾವೆಲ್ ಖರ್ಚು ತೆಗೆದ ಮೇಲೂ ಎಷ್ಟು ಉಳಿತಾಯ ಆಗುತ್ತೆ ಅನ್ನೋ ಚಿಂತೆ ಕಾಡ್ತಾ ಇರಬಹುದು. ಆದರೆ ಸೆಲ್ಫ್ ಮೇಡ್ ಬಿಲಿನಿಯರ್ಸ್ ಆವರೇಜ್ 30 to 40% ಇನ್ಕಮ್ ಉಳಿತಾಯ ಮಾಡ್ತಾರೆ. ಈಗ ಅವರ ಇನ್ಕಮ್ ಕಡಿಮೆ ಇರಲಿ ಅಥವಾ ಜಾಸ್ತಿ, ಅದಕ್ಕೆ ನಿಮ್ಮ ಇನ್ಕಮ್ ಕಡಿಮೆ ಇರಲಿ ಅಥವಾ ಇಲ್ಲದೆ ಇರಲಿ, ಆದ್ರೆ ಸೇವಿಂಗ್ಸ್ ನ ಹ್ಯಾಬಿಟ್ ದೊಡ್ಡದಾಗಿರ್ಬೇಕು. ಹಾಗಿದ್ರೆ ನಿಮ್ಮ ಸ್ಯಾಲರಿ 15,000 ಇದೆ ಅನ್ಕೊಳ್ಳೋಣ. ಆಗ ಒಂದು ಗುರಿ ನಿರ್ಧಾರ ಮಾಡಿ, ನೀವು ಪ್ರತಿ ತಿಂಗಳು 3 ರಿಂದ 4 ಸಾವಿರ ಉಳಿತಾಯ ಮಾಡ್ತೀನಿ ಅಂತ. ಪ್ರಾರಂಭದಲ್ಲಿ ಇಂಪಾಸಿಬಲ್ ಅಂತ ಅನ್ಸುತ್ತೆ, ಆದ್ರೆ ನಿಜ ಹೇಳ್ತೀನಿ ಇದು ಖಂಡಿತ ಸಾಧ್ಯ. ಒಂದ್ ವೇಳೆ ನೀವು ಸ್ವಲ್ಪ ಪ್ರಾಕ್ಟಿಕಲ್ ರೂಲ್ಸ್ ಗಳನ್ನ ಉಪಯೋಗ ಮಾಡಿದರೆ, ಅದಕ್ಕೆ ಖರ್ಚುಗಳನ್ನ ಕಡಿಮೆ ಮಾಡುವ ಟ್ರಿಕ್ಸ್ ಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. 1, ರೂಮ್ಮೆಂಟ್ ನ ಜೊತೆಗೆ ರೆಂಟ್ ಶೇರ್ ಮಾಡಿ, ಇದರಿಂದ 2,000 ಉಳಿತಾಯ ಆಗುತ್ತೆ. ಆಚೆ ಕಡೆಗೆ ಊಟ ಮಾಡುವುದನ್ನ ಕಡಿಮೆ ಮಾಡಿ, ಇದರಿಂದ 7 ರಿಂದ 1,000 ರೂಪಾಯಿ ಉಳಿತಾಯ ಆಗುತ್ತೆ. OTT ಅಥವಾ ಎಕ್ಸ್ಟ್ರಾ ಆಪ್ಸ್ ಕಡಿಮೆ ಮಾಡಿ, ಇದರಿಂದ 300 ರಿಂದ 500 ರೂಪಾಯಿಯ ಉಳಿತಾಯ ಆಗುತ್ತೆ. ನಂತರ ವೀಕೆಂಡ್ ಖರ್ಚು ಕಡಿಮೆ ಮಾಡಿ, ಇದರಿಂದಲೂ
500ರಿಂದ 800 ರೂಪಾಯಿಯ ಉಳಿತಾಯ ಆಗುತ್ತೆ. ಟೋಟಲಿ ಈ ಟ್ರಿಕ್ಸ್ ನಿಂದ 3ರಿಂದ 4 ಸಾವಿರ ಉಳಿತಾಯ ಆಗಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಕೇಳಿ. ಈತನ ಹೆಸರಿದೆ ರವಿ, ಒಬ್ಬ ಟೆಲಿಕಾಲರ್, ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾನೆ. ಈತನ ಸಂಬಳ ಇದೆ 14,000. ಆತ ಪ್ರತಿದಿನ ತನ್ನ ಕಾಫಿ ಚಾಯ 40 ರೂಪಾಯಿ ಖರ್ಚು ಕಡಿಮೆ ಮಾಡಿದ. ರೆಂಟ್ ಗೆಳೆಯರ ಜೊತೆಗೆ ಶೇರ್ ಮಾಡ್ತಾ ಇದ್ದ. ಮತ್ತೆ ಪ್ರತಿ ತಿಂಗಳು 3,500 ರೂಪಾಯಿ ಉಳಿತಾಯ ಮಾಡಲು ಪ್ರಾರಂಭ ಮಾಡಿದ. 3 ವರ್ಷದ ನಂತರ ಇದೇ ಅಭ್ಯಾಸ ಅವನಿಗೆ 1,30,000 ಸಂಪಾದನೆ ಮಾಡುವ ಹಾಗೆ ಮಾಡ್ತು. ಅದಕ್ಕೆ ಆತ ಮೊದಲು ಇನ್ವೆಸ್ಟ್ಮೆಂಟ್ ಜರ್ನಿಯ ಫೌಂಡೇಶನ್ ನಿರ್ಮಾಣ ಮಾಡಿದ. ಹಾಗಿದ್ರೆ ಈಗ ಪ್ರಾರಂಭ ಮಾಡುವ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ತಿಳ್ಕೊಳ್ಳಿ. ಒಂದು, ಸ್ಯಾಲರಿ ಬರ್ತಾ ಇದ್ದಂತೆ ಅದರಿಂದ 3ರಿಂದ 4 ಸಾವಿರ ಬೇರೆ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ. ಇದನ್ನ ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತಾರೆ. 2, ಖರ್ಚುಗಳೆಲ್ಲವೂ ಖಾಲಿ ಆದಾಗ ಎಷ್ಟು ಹಣ ಉಳಿತಾಯ ಆಗುತ್ತೆ ಅದರಿಂದಲೇ ಪೂರ್ತಿ ತಿಂಗಳು ಮ್ಯಾನೇಜ್ ಮಾಡಿ. ವಿರುದ್ಧವಾಗಿ ಮಾಡಿದ್ರೆ ಹಣ ಉಳಿತಾಯ ಆಗೋದಿಲ್ಲ. 3, ಒಂದು ಫ್ರೀ ನೋಟ್ಬುಕ್ ಅಥವಾ ಆಪ್ ನಲ್ಲಿ ಪ್ರತಿದಿನ ಸಣ್ಣ ಪುಟ್ಟ ಖರ್ಚುಗಳನ್ನ ಬರೆದು ಇಡಿ. ಈಗ 1 ರೂಪಾಯಿಯ ಖರ್ಚು ಆಗಿರಲಿ ಅಥವಾ 1,000 ಖರ್ಚು ಆಗಿರಲಿ, ನೆನಪಿರಲಿ, ಕೋಟ್ಯಾಧಿಪತಿ ಆಗುವ ಮೊದಲ ಸ್ಟೆಪ್ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದು ಆಗಿರೋದಿಲ್ಲ. ಬದಲಾಗಿ ನೀವು ಎಷ್ಟು ಖರ್ಚು ಆಗುವುದನ್ನ ತಡಿತೀರಾ ಅನ್ನೋದು ಆಗಿರುತ್ತೆ. ಎಷ್ಟು ಬೇಗ ನೀವು 15,000ದಿಂದ 3,000ರಿಂದ 2,000 ಸೇವ್ ಮಾಡುವುದನ್ನ ಕಲಿತೀರಾ ಅಷ್ಟೇ ಬೇಗ ನೀವು ರಿಚ್ ಆಗಲು ಪ್ರಾರಂಭ ಆಗ್ತೀರಾ. ಸ್ಟೆಪ್ ನಂಬರ್ 3, ಸ್ಟಾರ್ಟ್ ಸ್ಮಾರ್ಟ್ ಇನ್ವೆಸ್ಟಿಂಗ್. ಹಣವನ್ನು ನೌಕರಿ ಮಾಡಲು ಬಿಡಿ. ಈಗ ನೀವು ಮೈಂಡ್ ಸೆಟ್ ನಿರ್ಮಾಣ ಮಾಡಿಕೊಂಡಿದ್ದೀರಾ ಮತ್ತೆ ತಿಂಗಳಿಗೆ 3ರಿಂದ 4 ಸಾವಿರ ಉಳಿತಾಯವೂ ಮಾಡ್ತಾ ಇದ್ದೀರಾ. ಆದ್ರೆ ಉಳಿತಾಯ ಮಾಡಿರುವ ಹಣ ನಿಮ್ಗೆ ಕೋಟ್ಯಾಧಿಪತಿಯನ್ನಾಗಿ ಮಾಡೋದಿಲ್ಲ. ಅದನ್ನ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಏಕೆಂದ್ರೆ ಅದು ನಿಮಗಾಗಿ ಹಗಲು ರಾತ್ರಿ ಕೆಲಸ ಮಾಡಲು. ಅದಕ್ಕೆ ಸಣ್ಣ ಅಮೌಂಟ್ ನಿಂದ SIP ಪ್ರಾರಂಭ ಮಾಡಿ. SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ನ ಮುಖಾಂತರ ಸಣ್ಣ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದು 500 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಲಾಂಗ್ ಟರ್ಮ್ ನಲ್ಲಿ ಇದೇ ಅಮೌಂಟ್ ಕಂಪೌಂಡಿಂಗ್ ಆಗಿ ಕೋಟಿ ರೂಪಾಯಿಯಲ್ಲಿ ಬದಲಾವಣೆ ಆಗುತ್ತೆ. ಹಾಗಿದ್ರೆ ಈಗ ಕಂಪೌಂಡಿಂಗ್ ನ ಪವರ್ ಅನ್ನ ತಿಳಿಯೋಣ. ಉದಾಹರಣೆಗೆ ನೀವು ಪ್ರತಿ ತಿಂಗಳು 4,000 SIP ಪ್ರಾರಂಭ ಮಾಡ್ತೀರಾ ಅನ್ಕೊಳ್ಳಿ. ಮತ್ತೆ ಆವರೇಜ್ ರಿಟರ್ನ್ 12% ಸಿಕ್ಕಿದೆ ಅಂದ್ರೆ 10 ವರ್ಷದ ಸಮಯದಲ್ಲಿ 4,000 SIP ನಿಂದ 9,03,000 ರೂಪಾಯಿ ಆಗಿರುತ್ತೆ. ಮತ್ತೆ 15 ವರ್ಷದಲ್ಲಿ ಸೇಮ್ SIP ನಿಂದ 24ರಿಂದ 25 ಲಕ್ಷ ರೂಪಾಯಿ ಆಗಿರುತ್ತೆ. ಮತ್ತೆ 25ನೇ ವರ್ಷಕ್ಕೆ ನಿಮ್ಮ ವೆಲ್ತ್ 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವ ಹಣ ಇವತ್ತು ಮಾಮೂಲಿಯಾಗಿ ಕಾಣ್ತಾ ಇದೆ ಅದೇ ನಾಳೆ ನಿಮ್ಮ ಕೋಟ್ಯಾಂತರ ರೂಪಾಯಿಯ ಪೋರ್ಟ್ಫೋಲಿಯೋ ನಿರ್ಮಾಣ ಮಾಡುತ್ತೆ. ಒಂದ್ ವೇಳೆ ನೀವು ಅರ್ಲಿ ಮತ್ತೆ ಕನ್ಸಿಸ್ಟೆಂಟ್ಲಿ ಪ್ರಾರಂಭ ಮಾಡಿದ್ರೆ. ಸ್ಟೆಪ್ ನಂಬರ್ 4, ಅರ್ನ್, ಅಪ್ಗ್ರೇಡ್, ರಿಪೀಟ್ ಇನ್ಕಮ್ ಅನ್ನ ಹೆಚ್ಚಿಸಿ. ಏಕೆಂದ್ರೆ SIP ಕೂಡ ಜಾಸ್ತಿ ಆಗಲು ಒಂದು ಮಾತು ಹೇಳ್ತೀನಿ ಕೇಳಿ. ಜೀವನ ಪೂರ್ತಿ 15,000 ಸಂಪಾದನೆ ಮಾಡ್ತಾ ಇದ್ರೆ SIP ಕೂಡ 3ರಿಂದ 4 ಸಾವಿರಕ್ಕಿಂತ ಮುಂದೆ ಹೋಗೋದಿಲ್ಲ. ಅಂದ್ರೆ ಎಲ್ಲಿವರೆಗೆ SIP ಜಾಸ್ತಿ ಆಗೋದಿಲ್ಲ ಅಲ್ಲಿವರೆಗೆ SIP ವೇಗವಾಗಿ ಜಾಸ್ತಿ ಆಗೋದಿಲ್ಲ. ಅದಕ್ಕೆ ಇನ್ಕಮ್ ಅನ್ನ ಹೆಚ್ಚಿಸಿ. ಏಕೆಂದ್ರೆ SIP ಜಾಸ್ತಿ ಆಗಲು ಮತ್ತೆ ಶ್ರೀಮಂತನಾಗುವ ವೇಗ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈಗ ಸ್ಯಾಲರಿ ಹೇಗೆ ಹೆಚ್ಚಿಸಿಕೊಳ್ಬೇಕು ಅದನ್ನ ಕಂಪ್ನಿ ಡಿಸೈಡ್ ಮಾಡುತ್ತೆ ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ, ಹೌದು, ಸ್ಯಾಲರಿ ಕಂಪ್ನಿ ನಿರ್ಧಾರ ಮಾಡುತ್ತೆ. ಆದ್ರೆ ಸ್ಕಿಲ್ಸ್ ನೀವೇ ನಿರ್ಧಾರ ಮಾಡ್ತೀರಾ. ಮತ್ತೆ ಇವತ್ತಿನ ಕಾಲದಲ್ಲಿ 0 ರೂಪಾಯಿಯಿಂದಲೂ ಇಂತಹ ಸ್ಕಿಲ್ಸ್ ಗಳನ್ನ ಕಲಿಯಬಹುದು. ಅದರ ಸಹಾಯದಿಂದ ನಿಮ್ಮ ಇನ್ಕಮ್ 6 ತಿಂಗಳಲ್ಲಿ 2 ಪಟ್ಟು ಜಾಸ್ತಿ ಆಗಬಹುದು. ಉದಾಹರಣೆಗೆ ಕ್ಯಾನ್ವಾ ಡಿಸೈನಿಂಗ್ ಅಥವಾ ಎಡಿಟಿಂಗ್ ಕಲಿಯಬಹುದು. 5ರಿಂದ 15 ಸಾವಿರದ ಫ್ರೀಲಾನ್ಸಿಂಗ್ ಇನ್ಕಮ್ ಇಲ್ಲಿಂದ ಆಗುತ್ತೆ. ನಂತರ ವಿಡಿಯೋ ಎಡಿಟಿಂಗ್ ಕಲಿಯಬಹುದು. ಯೂಟ್ಯೂಬ್ ಅಥವಾ ಫ್ರೀ ಟ್ಯುಟೋರಿಯಲ್ ನಿಂದ ಈಸಿಲಿ 5ರಿಂದ 20 ಸಾವಿರ ಸಂಪಾದನೆ ಮಾಡಬಹುದು. ಬ್ಲಾಗಿಂಗ್ ಅಥವಾ ಕಂಟೆಂಟ್ ರೈಟಿಂಗ್ ಕಲಿಯಬಹುದು. ಮತ್ತೆ 5ರಿಂದ 10 ಸಾವಿರ ಸಂಪಾದನೆ ಮಾಡಬಹುದು. ಹಾಗಿದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ಮೋಹನ್ ಒಂದು BPO ನಲ್ಲಿ 13,000 ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾ ಇದ್ದ. ಮತ್ತೆ ಆತ ಯೂಟ್ಯೂಬ್ ನಿಂದ ಕ್ಯಾನ್ವಾ ಡಿಸೈನಿಂಗ್ ಕಲಿತ. ನಂತರ ಫ್ರೀಲಾನ್ಸಿಂಗ್ ನಿಂದ ಮೊದಲ ತಿಂಗಳು 2,000 ಸಂಪಾದನೆ ಆಯಿತು. 3ನೇ ತಿಂಗಳು 7,000 ಮತ್ತೆ 9ನೇ ತಿಂಗಳವರೆಗೆ ಆತ ಸ್ಯಾಲರಿ ಈಕ್ವಲ್ ಫ್ರೀಲಾನ್ಸಿಂಗ್ ನಿಂದ ಸಂಪಾದನೆ ಮಾಡ್ತಾ ಇದ್ದ. ಮತ್ತೆ ಮೊದಲು ಆತನ SIP 2,500 ರೂಪಾಯಿ ಆಗಿತ್ತು. ಇವತ್ತು ಅದನ್ನ ಹೆಚ್ಚಿಸಿ 7,000 ಪ್ರತಿ ತಿಂಗಳು ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಹೇಳುವ ಅರ್ಥ ಇಷ್ಟೇ, ಹೇಗೆ ನಿಮ್ಮ ಸಂಪಾದನೆ ಮಾಡುವ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆವಾಗಲೇ ನಿಮ್ಮ ವೆಲ್ತ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಇವತ್ತೇ ಒಂದು ಸ್ಕಿಲ್ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ನೀವು ಮುಂದಿನ 30 ದಿನಗಳಲ್ಲಿ ಕಲಿಯಬೇಕು. 2, ಪ್ರತಿದಿನ 2ರಿಂದ 3 ಗಂಟೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿ ಸಂಗ್ರಹಿಸಿ ರೀಲ್ಸ್ ನೋಡುವುದು ಕಡಿಮೆ ಮಾಡಿ. ಮತ್ತೆ ಯೂಟ್ಯೂಬ್ ಲರ್ನಿಂಗ್ ಹೆಚ್ಚಿಸಿ. 3, ಪ್ರತಿದಿನ 3ರಿಂದ 6 ತಿಂಗಳು ಎಕ್ಸ್ಟ್ರಾ 5,000 ಸಂಪಾದನೆ ಮಾಡುವ ಟಾರ್ಗೆಟ್ ನಿರ್ಮಾಣ ಮಾಡಿ. ನಂತರ ನಿಧಾನವಾಗಿ SIP ಹೆಚ್ಚಿಸಿ. ಮೊದಲಿಗೆ 4,000ದಿಂದ 6,000, ನಂತರ 8,000. ಇದೇ ತರ ಜಾಸ್ತಿ ಮಾಡ್ತಾ ಹೋಗಿ. ನೆನಪಿರಲಿ, ಕಾಂಪೌಂಡಿಂಗ್ ಆಗ ಅಸಲಿ ಚಮತ್ಕಾರ ತೋರಿಸುತ್ತೆ. ಯಾವಾಗ ನೀವು ಮೆಂಟಲಿ ಇನ್ವೆಸ್ಟ್ಮೆಂಟ್
ಹೆಚ್ಚಿಸ್ತಾ ಹೋಗ್ತೀರಾ. ಮತ್ತೆ ಇದೆಲ್ಲವೂ ಆವಾಗಲೇ ಸಾಧ್ಯ ಆಗುತ್ತೆ ಯಾವಾಗ ನಿಮ್ಮ ಮಂತ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ. ಸ್ಟೆಪ್ ನಂಬರ್ 5, ಪೇಷನ್ಸ್ ಪ್ಲಸ್ ಡಿಸಿಪ್ಲಿನ್ ಇಸ್ ಈಕ್ವಲ್ ಟು ಮ್ಯಾಜಿಕ್ ಫಾರ್ಮುಲಾ. ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಮಾಡಿ. ಈಗ ನೀವು ನಿಮ್ಮ ಮೈಂಡ್ ಸೆಟ್ ಬದಲಾವಣೆ ಮಾಡಿಕೊಂಡಿದ್ದೀರಾ, ಉಳಿತಾಯವು ಮಾಡ್ತಾ ಇದ್ದೀರಾ, SIP ಯು ಪ್ರಾರಂಭ ಮಾಡಿದ್ದೀರಾ, ಮತ್ತೆ ಇನ್ಕಮ್ ಹೆಚ್ಚಿಸಲು ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಆದ್ರೆ ನಿಜ ಹೇಳ್ತೀನಿ, ಕೋಟ್ಯಾಧಿಪತಿ ಆಗುವ ಜರ್ನಿ ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇಲ್ಲಿ ಮುಕ್ತಾಯ ಆಗೋದಿಲ್ಲ. ಏಕೆಂದ್ರೆ ಈ ಪಾಯಿಂಟ್ ಮೇಲೆ 90% ಜನ ತಪ್ಪು ಮಾಡ್ತಾರೆ. ಮಾರ್ಕೆಟ್ ಕ್ರ್ಯಾಶ್ ಆಯ್ತು, SIP ಕ್ಲೋಸ್ ಮಾಡ್ತಾರೆ. ಮದುವೆ ಆದ್ರೆ SIP ಕ್ಲೋಸ್ ಮಾಡ್ತಾರೆ. ಹಣದ ಅವಶ್ಯಕತೆ ಎದುರಾದ್ರೆ ಫಂಡ್ ಕ್ಲೋಸ್ ಮಾಡ್ತಾರೆ. ಮತ್ತೆ ಪೂರ್ತಿ ಕಂಪೌಂಡಿಂಗ್ ಗೇಮ್ ಅಲ್ಲೇ ಮುಕ್ತಾಯ ಆಗುತ್ತೆ. ಅದಕ್ಕೆ ಈ ಸ್ಟೆಪ್ ನಲ್ಲಿ ಕೇವಲ ಒಂದೇ ಮಂತ್ರ ನೆನಪಿನಲ್ಲಿ ಇಟ್ಕೊಳ್ಳಿ, SIP ನಡೀತಾ ಇರಬೇಕು, ಏನೇ ಆದ್ರೂ ಪರವಾಗಿಲ್ಲ. ಹಾಗಿದ್ರೆ ಒಂದು ಹಾರ್ಶ್ ರಿಯಾಲಿಟಿ ಹೇಳ್ತೀನಿ ಕೇಳಿ. 1 ರಿಂದ 3 ವರ್ಷದಲ್ಲಿ ಎಲ್ಲವೂ ತುಂಬಾ ಸ್ಲೋ ಮತ್ತೆ ಬೋರಿಂಗ್ ಅನಿಸುತ್ತೆ. 1 ರಿಂದ 2 ಲಕ್ಷ ಕೂಡ ತುಂಬಾ ಕಷ್ಟದಿಂದ ನಿರ್ಮಾಣ ಆಗುತ್ತೆ. ನಂತರ 4 ರಿಂದ 6ನೇ ವರ್ಷದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ, ಏಕೆಂದ್ರೆ ಆಗ 4 ರಿಂದ 6 ಲಕ್ಷ ನಿರ್ಮಾಣ ಆಗುತ್ತೆ. ನಂತರ 6 ರಿಂದ 10ನೇ ವರ್ಷದಲ್ಲಿ ಗ್ರಾಫ್ ಮೇಲೆ ಹೋಗಲು ಪ್ರಾರಂಭ ಆಗುತ್ತೆ. 12 ರಿಂದ 18 ಲಕ್ಷ ನೀವು ನಿರ್ಮಾಣ ಮಾಡಿರ್ತೀರಾ. ಮತ್ತೆ ಮುಂದಿನ 10 ವರ್ಷದಲ್ಲಿ ಅಸಲಿ ಮ್ಯಾಜಿಕ್ ಕಾಣಿಸಲು ಪ್ರಾರಂಭ ಆಗುತ್ತೆ. ಎಕ್ಸ್ಪ್ಲೋಸಿವ್ ಗ್ರೋತ್ ಇದರ ನಂತರವೇ ಪ್ರಾರಂಭ ಆಗುತ್ತೆ. 1 ಕೋಟಿಗಿಂತ ಜಾಸ್ತಿ ಸಂಪಾದನೆ ಮಾಡುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಮೊದಲಿಗೆ 5 ರಿಂದ 10 ವರ್ಷದವರೆಗೆ ಬೋರಿಂಗ್ ಅನಿಸುವ ಪ್ರೊಸೆಸ್ ಅನ್ನ ಪ್ರೀತಿ ಮಾಡಬೇಕು. ಹಾಗಿದ್ರೆ ಈಗ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ ಗಳನ್ನ ಹೇಳ್ತೀನಿ ಕೇಳಿ. SIP ಅನ್ನ ಆಟೋ ಡೆಬಿಟ್ ಮಾಡಿ, ಮರೆತು ಬಿಡಿ, ಆದ್ರೆ ಕ್ಲೋಸ್ ಮಾಡಬೇಡಿ. ಪ್ರತಿ 6 ತಿಂಗಳಿಗೆ ಒಂದ್ಸಲ ತಮಗೆ ರಿವಾರ್ಡ್ ನಡಿ, ಮೂವಿ ಅಥವಾ ಟ್ರಿಪ್. ಒಂದ್ ವೇಳೆ SIP ಸರಿಯಾಗಿ ನಡೀತಾ ಇದ್ರೆ ಮನೆಯ ಗೋಡೆ ಮೇಲೆ ಅಥವಾ ವಾಲ್ ಪೇಪರ್ ನಲ್ಲಿ ತಮ್ಮ ಗೋಲ್ಸ್ ಗಳನ್ನ ಬರೆದು ಇಡಿ. ಮತ್ತೆ ಒಂದು ಮಾತು ನೆನಪಿರಲಿ, ಕೆಲವು ವರ್ಷಗಳ ಪರಿಶ್ರಮ ನಿಮ್ಮ ಪೂರ್ತಿ ಜೀವನ ಬದಲಾವಣೆ ಮಾಡುತ್ತೆ. ನೋಡಿ, ಕೋಟ್ಯಾಧಿಪತಿ ಆಗಲು ನಿಮಗೆ ದೊಡ್ಡ ನೌಕರಿ ಅಥವಾ ಜಾಕ್ಪಾಟ್ ಗೆಲ್ಲುವ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಸರಿಯಾದ ಯೋಜನೆ, 3 ರಿಂದ 4 ಸಾವಿರ ರೂಪಾಯಿಯ SIP, ಸ್ಕಿಲ್ಸ್ ಬೇಸ್ಡ್ ಇನ್ಕಮ್ ಗ್ರೋತ್, ಮತ್ತೆ ಅದನ್ನ 10 ರಿಂದ 15 ವರ್ಷ ಕಂಟಿನ್ಯೂ ಮಾಡುವ ಮೈಂಡ್ ಸೆಟ್. ಮತ್ತೆ ಇದೆಲ್ಲವೂ ನಿಮ್ಮ ಕಂಟ್ರೋಲ್ ನಲ್ಲಿದೆ. ಮತ್ತೆ ಇದಾಗಿತ್ತು SIP ಯ ಅಸಲಿ ಮ್ಯಾಜಿಕ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬಾಯ್ ಬಾಯ್.